ಹುಲಿಗಳ ಹತ್ಯೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಹುಲಿಗಳಿಗೆ ವಿಷಪ್ರಾಶನದ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಅರಣ್ಯ ಸಚಿವ ಖಂಡ್ರೆ ಮಾಹಿತಿ ನೀಡಿದ್ದಾರೆ. ನಿನ್ನೆ ಸಂಜೆ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಮೂವರ ಬಂಧನದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಖಂಡ್ರೆ ಮಾಹಿತಿಯನ್ನು ನೀಡಿದ್ದಾರೆ ಎನ್ನಲಾಗಿದೆ. ಅಸಮಾಧಾನದ ಬೇಗುದಿಗೆ ರಾಜ್ಯ ಕಾಂಗ್ರೆಸ್ ಧಗಧಗಿಸ್ತಾ ಇದೆ. ನಾಯಕರ ಬೇಸರ ತಣಿಸೋದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶಿಸಲಿದೆ. ನಾಳೆ ಬೆಂಗಳೂರಿಗೆ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಜೊತೆ ಸರಣಿ ಸಭೆ ನಡೆಸಲಿದ್ದಾರೆ. 45ಕ್ಕೂ ಹೆಚ್ಚು ಶಾಸಕರ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ. ರಾಜ್ಯ ಪ್ರವಾಸಕ್ಕೂ ಮುನ್ನ ಸುರ್ಜೇವಾಲಾ ಖುದ್ದು ಕರೆ ಮಾಡಿರುವುದು ಕುತೂಹಲವನ್ನ ಮೂಡಿಸಿದೆ. ರಾಜಕೀಯ ಪ್ರಾತಿನಿಧ್ಯಕ್ಕೆ ಸಿಎಂಗೆ ಮುಸ್ಲಿಮರು ಬೇಡಿಕೆ ಇಟ್ಟಿದ್ದಾರೆ. ನಿನ್ನೆ ರಾತ್ರಿ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯ ಕೊಡಬೇಕು, ಸರ್ಕಾರದಲ್ಲಿ ನಾಮನಿರ್ದೇಶನಗಳಲ್ಲಿ ಪ್ರಾತಿನಿಧ್ಯ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ನಿನ್ನೆ ಸಂಜೆ ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ನೊಳಂಬ ವೀರಶೈವ ಸಮುದಾಯದ ಹಾಸ್ಟೆಲ್ವೊಂದಕ್ಕೆ ಜಮೀನು ಲೀಸ್ಗೆ ಕೊಡುವಂತೆ ಮನವಿ ಮಾಡಿದ್ದಾರೆ. ಸಮುದಾಯದ ಪರವಾಗಿ ಮಾಜಿ ಸಚಿವ ಮಾಧುಸ್ವಾಮಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಸನದಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಸಕಲೇಶಪುರ ತಾಲೂಕಿನ ಅಚ್ಚನಹಳ್ಳಿ ಗ್ರಾಮದಲ್ಲಿ ಪ್ರವಾಸಿಗರು ಪುಂಡಾಟವಾಡಿದ್ದಾರೆ. ಹುಲ್ಲುಗಾವಲು ಹಾಳು ಮಾಡುತ್ತಾ ಇರುವ ಪ್ರವಾಸಿಗರ ವಿರುದ್ಧ ಸ್ಥಳೀಯರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಘಟ್ಟದ ಸೌಂದರ್ಯ ಹಾಳು ಮಾಡುತ್ತಾ ಇರೋರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಜಾಗ ಪ್ರಕೃತಿ ಕ್ರೀಡಾಂಗಣ ಮತ್ತೆ ನಮ್ಮ ಸ್ಮಶಾನನೂ ಇದೆ ಇಲ್ಲಿ. ಇದನ್ನ ಈ ಸೌಂದರ್ಯ ಚೆನ್ನಾಗಿರ್ಲಿ ಅಂತೇಳಿ ನಮ್ಮ ಗ್ರಾಮಾಭಿವೃದ್ಧಿ ಸಮಿತಿಯಿಂದ ನಾವು ಗ್ರಾಮಸ್ಥರೆಲ್ಲ ಸೇರಿ ಇದನ್ನು ಉಳಿಸ್ಕೊಂಡಿರ್ತೀವಿ. ನಿನ್ನೆ ಯಾರೋ ಪ್ರವಾಸಿಗರು ಬಂದು ಮೋಜು ಮಸ್ತು ಮಾಡಿ ಪ್ಲಾಸ್ಟಿಕ್ ಬಾಟಲ್ ಇವೆಲ್ಲ ಇಲ್ಲಿ ಎಸ್ತು ಅವರು ದೊಡ್ಡ ದೊಡ್ಡ ವೀಲ್ಗಳಲ್ಲಿ ಟ್ರ್ಯಾಕ್ ಹೊಡೆದು ತುಂಬಾ ಅನಾಹುತ ಮಾಡಿ ಹೋಗಿರ್ತಾರೆ. ಆದ್ರಿಂದ ಇದಕ್ಕೆ ಈ ವಿಚಾರವಾಗಿ ಕಾನೂನಾತ್ಮಕವಾಗಿ ಫಾರೆಸ್ಟ್ ಇಲಾಖೆ ಇರ್ಬೋದು, ನಮ್ಮ ಆರಕ್ಷಕ ಇಲಾಖೆ ಇರ್ಬೋದು, ಇಲ್ಲ ರೆವಿನ್ಯೂ ಇಲಾಖೆಯರು ಇವ್ರ ಮೇಲೆ ಕಾನೂನು ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು. ಹಾಗೂ ಇಲ್ಲಿ ಒಂದು ಫಾರೆಸ್ಟ್ ಇಲಾಖೆ ಇಲ್ಲ ರೆವಿನ್ಯೂ ಇಲಾಖೆಯಿಂದ ಇಲ್ಲಿ ತೋಟ ಗದ್ದೆ ಮತ್ತೆ ಇಲ್ಲಿ ಉದ್ಯಮವನ್ನು ಮಾಡಿರ್ತಾರೆ. ಅವರುಗಳಿಗೆ ಬಿಟ್ರೆ ಇನ್ನ ಬೇರೆ ಯಾರಿಗೂ ಅನ್ಅಫಿಷಿಯಲ್ ಆಗಿ ಬರದಂಗೆ ಒಂದು ಬೋರ್ಡ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರನ್ನ ಒತ್ತಾಯಿಸ್ತೀವಿ. 6 ಎಕರೆ ಜಾಗ ಪ್ರಕೃತಿ ಕ್ರೀಡಾಂಗಣ ಮತ್ತೆ ನಮ್ಮ ಸ್ಮಶಾನನೂ ಇದೆ ಇಲ್ಲಿ. ಇದನ್ನ ಈ ಸೌಂದರ್ಯ ಚೆನ್ನಾಗಿರ್ಲಿ ಅಂತೇಳಿ ನಮ್ಮ ಗ್ರಾಮಾಭಿವೃದ್ಧಿ ಸಮಿತಿಯಿಂದ ನಾವು ಗ್ರಾಮಸ್ಥರೆಲ್ಲ ಸೇರಿ ಇದನ್ನು ಉಳಿಸ್ಕೊಂಡಿರ್ತೀವಿ. ನಿನ್ನೆ ಯಾರೋ ಪ್ರವಾಸಿಗರು ಬಂದು ಮೋಜು ಮಸ್ತು ಮಾಡಿ ಪ್ಲಾಸ್ಟಿಕ್ ಬಾಟಲ್ ಇವೆಲ್ಲ ಇಲ್ಲಿ ಎಸ್ತು ಅವರು ದೊಡ್ಡ ದೊಡ್ಡ ವೀಲ್ಗಳಲ್ಲಿ ಟ್ರ್ಯಾಕ್ ಹೊಡೆದು ತುಂಬಾ ಅನಾಹುತ ಮಾಡಿ. ವಿಜಯನಗರದಲ್ಲಿ ಮೊಹರಂ ಹಬ್ಬಕ್ಕೆ ಅರಣ್ಯ ಇಲಾಖೆ ಅಡ್ಡಿಪಡಿಸ್ತಾ ಇರೋ ಆರೋಪ ಕೇಳಿಬಂದಿದೆ. ಮೊಹರಂನಂದು ರಾಮನ ಮಲೈ ಅರಣ್ಯದ ರಾಮಲಿಂಗಸ್ವಾಮಿ ದೇವಸ್ಥಾನದ ಬಳಿ ಪ್ರತಿ ಬಾರಿ ಮೊಹರಂ ಆಚರಿಸಲಾಗುತ್ತೆ. ಈ ವೇಳೆ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಬರ್ತಾರೆ. ಆದರೆ ಈ ಬಾರಿ ಅರಣ್ಯ ಅಧಿಕಾರಿಗಳು ಕಿರಿಕಿರಿ ಮಾಡ್ತಾ ಇರೋ ಆರೋಪ ಕೇಳಿಬಂದಿದೆ. ಮೊಹರಂ ಸುಸೂತ್ರವಾಗಿ ನಡೆಯದೆ ಹೋದರೆ ಅರಣ್ಯ ಸಚಿವರ ಮನೆ ಎದುರು ಧರಣಿ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೊಹರಂ ಬಂದಿರೋದ್ರಿಂದ ಅಲ್ಲಿ ರಾಮನಮಲೆ ಸ್ವಾಮಿಗೆ ಹೋಗಿ ಅಲ್ಲಿಂದ ಎಲ್ಲ ಭಕ್ತರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಕ್ಕಂಥ ದಾರಿ ಯಾರ್ಯಾರೋ ಮಾರ್ಕೆಟ್ ಏನೇನೋ ಒಂದು ಇಲ್ಲೆಲ್ಲ ಏನೋ ಮಾಡ್ತಾರೆ ಅಂತೇಳಿ ಬಂದು ರೋಡ್ ಟ್ರೆಂಚ್ ತೆಗೆದಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ನಾವು ಇದನ್ನ ಯಾರಿಗೆ ಹೇಳಬೇಕು ಏನಿಲ್ಲ. ನಾಳೆ ಅರಣ್ಯ ಮಂತ್ರಿಗಳ ತಗೊಂಡು ಸ್ಟ್ರೈಕ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಈಗ ಅಟ್ಲೀಸ್ಟ್ ಇದು ಸಾರ್ವಜನಿಕರು ಅಡ್ಡಾಡ್ತಾರೆ, ಮೇಲ್ಗಡೆ ದೇವಸ್ಥಾನ ಇದೆ ಅನ್ನೋ ಸಣ್ಣ ಜ್ಞಾನ ಕೂಡ ಇಲ್ದಂಗೆ ಇವರು ಬಂದು ಟ್ರಂಚ್ ಹೊಡೆದಿರ್ತಕ್ಕಂಥದ್ದು. ನಾಳೆ ಹೇಗೆ ಜನರೆಲ್ಲ ಹೋಗಿ ದೇವಸ್ಥಾನ ಕಡೆಗೆ ಹೋಗ್ಬೇಕು? ಈಗ ನಾಳೆ ಮೊಹರಂ ಬಂದಿರೋದ್ರಿಂದ ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ನಲ್ಲಿ ಬಣಗಳ ತಿಕ್ಕಾಟ ಜೋರಾಗಿದೆ. ಜಿಲ್ಲಾಧಿಕಾರಿ ವೃತ್ತದಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್ ಹಾಗೂ ಉಪಾಧ್ಯಕ್ಷ ಸಮರ್ಥ ರಾಯ್ ಬಣದ ನಡುವೆ ಹೈಡ್ರಾಮಾನೆ ನಡೆದೋಗಿದೆ. ಎರಡೂ ಬಣಗಳ ಜಗಳ ನಿಯಂತ್ರಣ ಮಾಡುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ.
ಅಕ್ರಮ ಸಂಬಂಧ ಪ್ರಶ್ನೆ ಮಾಡಿದ್ದಕ್ಕೆ ಪತ್ನಿಯೇ ಪತಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ತಿಪಟೂರು ತಾಲೂಕಿನ ಕಾಡಶೆಟ್ಟಿಹಳ್ಳಿಯಲ್ಲಿ 50 ವರ್ಷದ ಶಂಕರಮೂರ್ತಿಯನ್ನ ಪ್ರಿಯಕರನ ಜೊತೆ ಸೇರಿ ಸುಮಂಗಲ ಕೊಲೆ ಮಾಡಿದ್ದಾರೆ. ಕೊಲೆ ಆರೋಪಿಗಳಾದ ಸುಮಂಗಳ, ಪ್ರಿಯಕರ ನಾಗರಾಜನನ್ನ ನೊಣವಿನಕೆರೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಜ್ಯದ ಹಲವು ಕಡೆ ಮುಂಗಾರು ಮಳೆ ಆಗ್ತಾ ಇದೆ. ಗದಗ ಜಿಲ್ಲೆ ವಿವಿಧ ಕಡೆ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಜೋಡೆತ್ತುಗಳಿಗೆ ಭಾರಿ ಡಿಮ್ಯಾಂಡ್ ಸಿಕ್ಕಿದೆ. ಜಾನುವಾರು ಖರೀದಿಗೆ ರೈತರು ಮುಗಿಬೀಳ್ತಾ ಇದ್ದಾರೆ. ಗದಗ ಎಪಿಎಂಸಿ ಜಾನುವಾರು ಮಾರ್ಕೆಟ್ನಲ್ಲಿ ಎತ್ತುಗಳ ಖರೀದಿ ಬಲು ಜೋರಾಗಿದೆ. ಎತ್ತಿನ ರೇಟ್ ಏನೈತಿಲ್ರಿ, ದೊಡ್ಡ ರೇಟ್ ಐತಿ. 1,75,000 ಕೊಟ್ಟಿದೀವಿ. ಆಕಳ ಸಾಕವ್ರೆಲ್ಲ ಏನಿಲ್ರಿ, ಬರೀ ಒಮ್ಮಕ್ಳೆ ಹಂಗಾಮ್ ಬಂದ್ ಹೊತ್ನಾಗ ಬಿತ್ತಿಗೆ ಟೈಮ್ನಾಗನ ಎತ್ಕೊಳ್ಬೇಕಂತ ರೈತರು ಅಂತಾರ. ಸಾಕವ್ರಿಲ್ಲದಕ್ಕೆ ದನದ ರೇಟ್ ಜಾಸ್ತಿ ಆಗೈತಿ. ಕೊಯ್ಯಾಕ ಸಿಕ್ಕಾಪಟ್ಟಿ ದನ ಹೋಗುತ್ತ ಬಕ್ರಿ ಹಬ್ಬಕ್ಕ ಅವಾಗ ಇವಾಗ. ಮತ್ತೆ ಈಗ ರೈತರಿಗೆ ದನಗಳು ಇಲ್ಲದಕ್ಕೆ ರೇಟ್ ಜಾಸ್ತಿ ಆಗೈತ್ರಿ. ಹಳೆ ಎತ್ಗಳು ಒಯ್ತಾರ್ರಿ. ಹಳೆ ಎತ್ಗಳು ಒಯ್ತಾಳ. ಈಗ ಕರುಗಳನ್ನ ಏನೈತೆಲ್ಲ ತಂದು ಸಾಕೊಂಡು ಇವ್ರು ರೈತರದ ಮಾಡಲ್ಲ. ಒಮ್ಮಕ್ಳೆ ಹಂಗಾಮ್ ಬಂದಾಗನ ತಗೊಳಕ್ ಹೋಗ್ತಾರ. ದೊಡ್ಡ ರೇಟ್ ಆಗ್ತಾವ ಎತ್ತಿನ ರೇಟ್. ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವ ಗೋಕಾಕ್ ಮಹಾಲಕ್ಷ್ಮೀ ದೇವಿ ಜಾತ್ರೆ ಕೋವಿಡ್ ಕಾರಣದಿಂದ 2020ರಲ್ಲಿ ನಡೆದಿರಲಿಲ್ಲ. 10 ವರ್ಷಗಳ ಬಳಿಕ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಬ್ಯಾನರ್ ಅಳವಡಿಕೆಗೆ ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಬ್ಯಾನರ್ ಅಳವಡಿಸೋದಕ್ಕೆ ಜಾರಕಿಹೊಳಿ ಕುಟುಂಬ ಹೊರತುಪಡಿಸಿ ಯಾರಿಗೂ ಅನುಮತಿ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ದಿನಮಾನಗಳಲ್ಲಿ ಆ ಕ್ಲಾಸಸ್ ಅನ್ನು ನಾವು ರಿಅಡ್ಜಸ್ಟ್ ಮಾಡ್ಕೊಳ್ತೇವೆ. 9 ದಿನ ನಾವು ರಜೆಯನ್ನು ಘೋಷಣೆ ಮಾಡಿದೀವಿ. ಯಾಕೆ ಅಂದ್ರೆ ಮೊದಲನೇ ದಿವಸದಿಂದನೇ 3-4 ಲಕ್ಷ ಜನ ಭಕ್ತಾದಿಗಳು ಬರೋ ಸಾಧ್ಯತೆ ಇರುತ್ತೆ. 2, 3, 4, 5ನೇ ತಾರೀಖುಗಳಲ್ಲಿ ಯಾವಾಗ ರಥೋತ್ಸವ ಇರುತ್ತೆ ಆವಾಗ ಅದು ಪೀಕ್ಗೆ ಹೋಗಿ 10-15 ಲಕ್ಷ ಜನ ಬರೋ ಸಾಧ್ಯತೆಗಳಿರುತ್ತೆ. ರಥೋತ್ಸವದಲ್ಲಿನೂ ನಾವು ಉತ್ತರ ಕನ್ನಡದಲ್ಲಿ ಅಬಕಾರಿ ಇಲಾಖೆ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ಅಕ್ರಮವಾಗಿ ಗೋವಾದಿಂದ ಸಾಗಿಸಲಾಗ್ತಾ ಇದ್ದ ಮದ್ಯವನ್ನ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳು ಪರಾರಿಯಾಗಿದ್ದಾರೆ. 7 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಗೋವಾ ಮದ್ಯ ಹಾಗೂ 4 ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಬಕಾರಿ ಇಲಾಖೆ ಡಿವೈಎಸ್ಪಿ ಭಜಂತ್ರಿ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ. 10 ಲೀಟರ್ ಗೋವಾ ಐಎಂಎಲ್ ಸೀಸ್ ಆಗಿದೆ. 72 ಲೀಟರ್ ಗೋವಾ ಬಿಯರ್ ಸೀಸ್ ಆಗಿದೆ. ಗೋವಾ ಬಿಯರ್ ಮತ್ತು ಗೋವಾ ಐಎಂಎಲ್ ಸೇರಿ 4,37,000 ಸೀಸ್ ಮಾಡಿ ಅಮೌಂಟ್ ವ್ಯಾಲ್ಯೂ ಆಗುತ್ತೆ. ಮತ್ತೆ ಬೈಕ್ದು 4 ಬೈಕ್ದು 2,80,000 ರೂಪಾಯಿ ಆಗುತ್ತೆ ವ್ಯಾಲ್ಯೂ. ಟೋಟಲ್ 7,17,000 ಚಿಲ್ಲರ ಆಗುತ್ತೆ. ಮಾಡ್ತಾ ಇದೀವಿ. ವಿಜಯನಗರದಲ್ಲಿ ಮಾಜಿ ಸಚಿವ ಆನಂದ್ ಸಿಂಗ್ ಕಾಲಿಗೆ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ನಮಸ್ಕರಿಸಿದ್ದಾರೆ. ನಿಮ್ಮಪ್ಪ ನಾವು ಸ್ನೇಹಿತರಮ್ಮ, ಮೀಸೆ ತಿರುತ್ತಾ ಇದ್ರು. ನಾನು ಮೊದಲ ಬಾರಿ ಮಾತಾಡೋದಕ್ಕೆ ಕಷ್ಟಪಟ್ಟಿದ್ದೆ. ನೀವು ಚೆನ್ನಾಗಿ ಮಾತಾಡಿದ್ರಮ್ಮ. ಮಾಜಿ ಸಚಿವ ಆನಂದ್ ಸಿಂಗ್ ಈ ರೀತಿ ಅವರನ್ನ ಭೇಟಿಯಾದ ಹೇಳಿದ್ದಾರೆ. ಪೇಟೆಯ ರೋಟರಿ ಕ್ಲಬ್ ಕಾರ್ಯಕ್ರಮದಲ್ಲಿ ಸಂಸದ ತುಕಾರಾಂ, ಮಾಜಿ ಸಚಿವ ಆನಂದ್ ಸಿಂಗ್ ಪರಸ್ಪರ ತಬ್ಬಿಕೊಂಡಿದ್ದಾರೆ. ಅವಾಗಿಂದ ಅಬ್ಸರ್ವ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ಮಾತಾಡಬೇಕಾದ್ರೆ ನಾನೇ ಮಾತಾಡ್ತೀನಿ. ಹೃದಯಾಘಾತಕ್ಕೆ ಹಾಸನದಲ್ಲಿ ಮತ್ತೊಂದು ಬಲಿಯಾಗಿದೆ. ಕಟಾಯ ಹೋಬಳಿಗೆ ಹ್ಯಾರಾನೆ ಗ್ರಾಮದ ಗಿರೀಶ್ ಅಸುನೀಗಿದ್ದಾರೆ. ಮನೆಯಲ್ಲೇ ಕುಸಿದು ಬಿದ್ದ ಗಿರೀಶ್ ಎಂಬಾತನನ್ನ ಹಾಸನಕ್ಕೆ ಕರೆದೊಯ್ಯುವ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ. ತುರ್ತು ಪರಿಸ್ಥಿತಿ ಹೇರಿ 50 ವರ್ಷವಾದ ಹಿನ್ನೆಲೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳ ಕಾರ್ಯಕ್ರಮ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಭಾಗಿಯಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು. ಖರ್ಗೆ, ಸಿದ್ದರಾಮಯ್ಯ, ಮಹದೇವಪ್ಪ ಅವರನ್ನ ಪ್ರಸ್ತಾಪಿಸಿ ಜಾಡಿಸಿದರು. ಪೊಲೀಸರು ಬಂದ ಮೇಲೆ ನಾವು ಅವರು ವಾದವಾದ ಮಾಡೋದ್ರಲ್ಲಿ ಇಂದ 2 ಬಸ್ಸಿಗೆ ವಿಕೆಟ್ ಹುಡುಗರು ಎಮರ್ಜೆನ್ಸಿ ಟೈಮಲ್ಲಿ ರೈತರಿಗೆ ಜಮೀನು ಮಂಜೂರು ಮಾಡುವ ವಿಚಾರದಲ್ಲಿ ಮಾತನಾಡುವ ಭರದಲ್ಲಿ ತುರುವೇಕೆರೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ನಾಲಿಗೆ ಹರಿಬಿಟ್ಟಿದ್ದಾರೆ. ಸಚಿವರು ಹಾಗೂ ಅಧಿಕಾರಿಗಳ ಅವಾಚ್ಯ ಪದಗಳಿಂದ ನಿಲ್ಲಿಸಿದ್ದಾರೆ. ಶಾಸಕ ಎಂಟಿ ಕೃಷ್ಣಪ್ಪ ನಡೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ಈ ರೆವಿನ್ಯೂ ಇಲಾಖೆಗೆ ನಾವು ಜಮೀನು ಮಂಜೂರು ಮಾಡ್ತೀವಿ. ಒಂದು ಟೀನು ಕೂಡಿದ್ದಾರೆ. ಅದೇ ನಮ್ಮ ಅಪರಾಧಿ ಎಲ್ಲ ಸರ್ಕಾರಿ ಜಮೀನಲ್ಲ 25-30 ವರ್ಷ ಉತ್ಕೊಂಡು ಪಾಪ ಬೆಳೆ ಬೆಳ್ಕೊಂಡವ್ರೆ. ಆ ಜಮೀನು ಮಂಜೂರು ಮಾಡ್ತೀವಿ. ಒಂದು ಮಂಜೂರಾತಿ ಹೋಗಿ ಈ ಮುಂದೆ ಮಕ್ಕಳು ದುಡ್ಡು ತಗೊಂಡ್ರೆ ಅದನ್ನ ಬೇಜಾರು ಮಾಡ್ಕೊಂಡ್ಬಿಡ್ರಿ. ರಾಜ್ಯದ ಹಲವು ಕಡೆ ವರುಣ ಅಬ್ಬರಿಸ್ತಾ ಇದ್ರು. ಕಲ್ಯಾಣ ಕರ್ನಾಟಕದ ಹಲವು ಕಡೆ ಬರದ ಛಾಯೆ ಮೂಡಿದೆ.
ಯಾದಗಿರಿಯಲ್ಲಿ ಮಳೆರಾಯ ಕೈಕೊಟ್ಟು ಪರಿಣಾಮ ಬೆಳೆದ ಬೆಳೆಗಳು ಒಣಗ್ತಾ ಇವೆ ಅಂತ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಮುಂಗಾರು ಬೆಳೆಗಳಾದ ಹೆಸರು, ಉದ್ದು, ತೊಗರಿ ಸೇರಿ ಹತ್ತಿ ಬೆಳೆ ಬೆಳೆದಿದ್ದಾರೆ. ಆದರೆ ಮಳೆ ಆಗದೆ ಇರೋದ್ರಿಂದ ಬೆಳೆ ಒಣಗುವ ಹಂತಕ್ಕೆ ತಲುಪಿದೆ. ಇನ್ನು ಒಂದು ವಾರದಲ್ಲಿ ಮಳೆ ಆಗದೆ ಇದ್ರೆ ಭೀಮಾ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗುತ್ತೆ ಅಂತ ರೈತರು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಮಾಡಕೊಂಡು ಮ್ಯಾಕ್ ನೋಡ್ಕೊಂತ ಕುಂತೀವಿ. ತುಟ್ಟಿ ಬೀದ, ತುಟ್ಟಿ ಮಸಾಲೆ, ಟ್ರಾಕ್ಟರ್ ಕಿರಾಯಿ ತುಟ್ಟಿ, ಎಲ್ಲವೂ ಡೀಸೆಲ್ ತುಟ್ಟ ಇದಂತ ಅವ್ರನ್ನು ದಾಣಿ ಏರ್ಸ್ಯಾರ ಗಳೆ ಹೊಡೆಯೋದು. ಈಗ ನಮ್ಗ ಏನು ಮ್ಯಾಕ್ ನೋಡಿದ್ರು ಏನು ಸರ್ಕಾರ ಗೌರ್ಮೆಂಟ್ ಕಾಪಾಡ ಮಳೆರಾಯ ಅಂತ ಕೈ ಕೊಟ್ಟ. ಈಗ ಅವರೇ ಏನೋ ನೆತ್ಕೊಂಡ್ರೆ ಮಕ್ಕಳು ಹಾಕ್ತಿವಿ, ಇಲ್ಲಾಂದ್ರೆ ಎಲ್ಲೇನು ಮಳೆ ಬಾಯಿಸ್ ಬೀಳ್ಬೇಕು, ಇಲ್ಲಾಂದ್ರೆ ಸಾಯ್ಬೇಕು. ಈ ಪರಿಸ್ಥಿತಿ ಆದ್ರೆ ಕಂಡ. ಹಾಸನದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಣಿ ಮುಂದುವರೆದಿದೆ. ಮಡಿಕೇರಿಯಲ್ಲಿ ಹೃದಯಾಘಾತಕ್ಕೆ ಹೋಟೆಲ್ ಉದ್ಯಮಿ ಕೆಎನ್ ಮೊಹಮ್ಮದ್ ಬಶೀರ್ ಅಸುನಿ ಇದ್ದಾರೆ. ಆಜಾದ್ ನಗರದ ನಿವಾಸಿ ಕೆಎನ್ ಮೊಹಮ್ಮದ್ ಬಶೀರ್ ಮೃತಪಟ್ಟಿದ್ದಾರೆ. ನಿನ್ನೆ ಒಂದೇ ದಿನ ಕೊಡಗಲ್ಲಿ ಹೃದಯಾಘಾತದಿಂದ ಇಬ್ಬರ ಸಾವಾಗಿದೆ. ನಿನ್ನೆ ಕುಶಾಲನಗರದ ನಾಗೇಗೌಡ ಅನ್ನೋರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ನಡೆದಿದ್ದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಐಪಿಎಸ್ ಅಧಿಕಾರಿಗಳಿಗೆ ಕೇಂದ್ರ ಶಾಕ್ ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಐಪಿಎಸ್ ಅಧಿಕಾರಿಗಳ ಅಮಾನತು ಆದೇಶವನ್ನು ಅಂಗೀಕಾರ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ರವಾನೆಯಾಗಿದ್ದ ವರದಿ ಅಂಗೀಕರಿಸಿ ಕೇಂದ್ರ ಡಿಪಿಎಆರ್ಗೆ ಮಾಹಿತಿ ನೀಡಿದೆ. ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಮಹಾ ಎಡವಟ್ಟನ್ನ ಮಾಡಿದೆ. ಮಹಿಳೆಯರಿಗೆ ವಿತರಿಸಬೇಕಾದ ಶುಚಿ ಪ್ಯಾಡ್ ಅನ್ನು ಆರೋಗ್ಯ ಇಲಾಖೆ ಸುಟ್ಟು ಹಾಕಿದೆ. ಆರೋಗ್ಯ ಇಲಾಖೆ ಶುಚಿ ಪ್ಯಾಡ್ಗಳನ್ನು 8 ವರ್ಷಗಳಿಂದ ವಿತರಿಸದೇ ಇತ್ತು. ಇನ್ನು 15 ಹಳ್ಳಿಗಳ ಜನರಿಗೆ ಹಂಚಬೇಕಾದ ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ಯಾಡ್ಗಳು ಬೆಂಕಿಗೆ ಆಹುತಿಯಾಗಿವೆ. ಮಹಾರಾಷ್ಟ್ರ ಸೇರಿದಂತೆ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಬಳಿಯ ಬಸವಸಾಗರ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದೆ. ಜಲಾಶಯದಿಂದ ಕೃಷ್ಣಾ ನದಿಗೆ 1,10,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ನದಿಗೆ ಹೆಚ್ಚಿನ ನೀರು ಬಿಡುಗಡೆಯಿಂದ ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಬಳ್ಳಾರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ 10,000ಕ್ಕಿಂತ ಹೆಚ್ಚು ಬಿಲ್ ಪಾವತಿಯಾಗದೆ ಉಳಿದಿದ್ದು, ಸರ್ಕಾರಿ ಶಾಲೆಗಳಲ್ಲಿ ಪವರ್ ಕಟ್ ಮಾಡುವ ಬಗ್ಗೆ ಡಿಸ್ಕಾಂ ನೋಟಿಸ್ ಅನ್ನು ನೀಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಡಿಸ್ಕಾಂ ಅಲರ್ಟ್ ಆಗಿದೆ. ಶಾಲೆಗಳಿಗೆ ಕರೆಂಟ್ ಭಾಗ್ಯ ಒದಗಿಸಿದೆ. 100ಕ್ಕೂ ಹೆಚ್ಚು ಶಾಲೆಗಳಿಗೆ ನೋಟಿಸ್ ಜಾರಿ ಮಾಡಿದೆ. ನಮಗೂ ಮತ್ತು ಈ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಎಲ್ಲಾ ಮಕ್ಕಳಿಗೂ ಕೂಡ ಸ್ವಲ್ಪ ಭಯವಾದ ವಾತಾವರಣ ಸೃಷ್ಟಿಯಾಗಿದೆ ಸರ್. ಯಾಕಂದ್ರೆ ನಮ್ಮ ಶಾಲೆ ಎಸ್ಪೆಷಲಿ ಒಂದು ಕತ್ತಲಮಯ ವಾತಾವರಣ. ನಮ್ಮ ಈಗಾಗಲೇ ನಮ್ಮ ಮುಖ್ಯ ಗುರುಗಳು ಹೇಳಿದ್ರು, ಕತ್ತಲಮಯದ ರೂಮ್ಗಳಿದಾವೆ ಸರ್. ಅಲ್ಲಿ ಫ್ಯಾನಿನ ಅವಶ್ಯಕತೆ ಇದೆ. ಬಳ್ಳಾರಿ ಬಿಸಿಲಿಗೆ ಫ್ಯಾನ್ ಅವಶ್ಯಕತೆ ಇದೆ ಮತ್ತು 2 ಬಲ್ಬ್ಗಳು ಕಂಪಲ್ಸರಿ ಬೇಕೇ ಬೇಕು ಸರ್ ಆ ಪ್ರತಿ ರೂಮ್ ಅಲ್ಲೂ ಕೂಡ. ಆಮೇಲೆ ನಮಗೆ ಆ ಮಕ್ಕಳಿಗೆ ನೀರನ್ನು ಪೂರೈಸಬೇಕಂದ್ರೂ ಕೂಡ ಫಿಲ್ಟರ್ ನೀರಿಗೆ ಅಥವಾ ನಾವು ಬೋರಿಂದ ಮೋಟರ್ ಹಾಕಿಬಿಟ್ಟೆ ನೀರು ತೆಗಿಬೇಕು ಸರ್. ಆ ನೀರು ತೆಗಿಬೇಕಂದ್ರೂ ಕೂಡ ಕಂಪಲ್ಸರಿ ಕರೆಂಟ್ ಬೇಕೇ ಬೇಕು ಸರ್. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. 63 ಟಿಎಂಸಿ ನೀರು ಸಂಗ್ರಹ ಇದ್ದು 63,000 ಕ್ಯೂಸೆಕ್ ನೀರು ಒಳಹರಿವು ಇದೆ. ಯಾವುದೇ ಕ್ಷಣದಲ್ಲಿ ನದಿಗೆ ನೀರು ಹರಿಸಲಾಗುತ್ತೆ ಅಂತ ನದಿ ಪಾತ್ರದ ಜನರಿಗೆ ತುಂಗಭದ್ರಾ ಬೋರ್ಡ್ ಎಚ್ಚರಿಕೆ ನೀಡಿದೆ. ಇನ್ನು ನದಿ ಪಾತ್ರದ ಜನರು ನದಿಗೆ ಇಳಿಯದಂತೆ ಸೂಚನೆ ನೀಡಿದ್ದಾರೆ. ಪದೇ ಪದೇ ವಿದ್ಯುತ್ ಸಮಸ್ಯೆ ಆಗ್ತಾ ಇದ್ದುದಕ್ಕೆ ರೊಚ್ಚಿಗೆದ್ದ ರೈತರು ಜೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿರುವ ಘಟನೆ ಭಾಲ್ಕಿ ಪಟ್ಟಣದಲ್ಲಿ ನಡೆದಿದೆ. ಡೋಣಗಾಪುರ ಗ್ರಾಮದಲ್ಲಿ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಸರಬರಾಜು ಮಾಡ್ತಾ ಇಲ್ಲ. ಇದರಿಂದ ರೈತರಿಗೆ ತೀವ್ರ ಸಮಸ್ಯೆ ಆಗ್ತಾ ಇದೆ. ಬೆಳೆ ಹಾಳಾಗ್ತಾ ಇದೆ ಅಂದರೂ ಜೆಸ್ಕಾಂ ಜೆಇ ಟ್ರಾನ್ಸ್ಫಾರ್ಮರ್ ಬದಲಾಯಿಸಿರುವಂತೆ ಲಂಚ ಬೇರೆ ಕೇಳಿದರಂತೆ. ಇದರಿಂದ ರೊಚ್ಚಿಗೆದ್ದ ರೈತರು ಜೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ವಿದ್ಯಾರ್ಥಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಸದ್ದು ಮಾಡ್ತಾ ಇದೆ. ಕೋಲ್ಕತಾದ ಲಾಲ್ ಬಜಾರ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ದೀದಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ವೇಳೆ ಪೊಲೀಸರು ಹಾಗೂ ಬಿಜೆಪಿ ನಾಯಕರ ನಡುವೆ ನೂಕಾಟ, ತಳ್ಳಾಟ ನಡೆಯಿತು. ಗ್ಯಾಂಗ್ರೇಪ್ ಕೇಸ್ ತನಿಖೆಗೆ ಪಶ್ಚಿಮ ಬಂಗಾಳ ಸರ್ಕಾರ ಎಸ್ಐಟಿ ರಚಿಸಿದೆ. ಒಡಿಶಾದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಯೂರ್ಭಂಜ್ನಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ತಗ್ಗು ಪ್ರದೇಶಕ್ಕೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಮಳೆ ಅವಾಂತರಕ್ಕೆ ರಸ್ತೆ ಜಲಾವೃತವಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ.